ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ನಾನು ಉದುರಾಗಿ ಉಪ್ಪಿಟ್ಟು ಹ್ಯಾಂಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಎಲ್ರಿಗೂ ಉಪ್ಪಿಟ್ಟು ಮಾಡೋಕ್ಕೆ ಬರ್ತೈತಿ, ಉದುರಾಗಿ ಹ್ಯಾಂಗೆ ಮಾಡ್ಬೇಕಂತ ಹೇಳ್ತೀನಿ. ನೋಡಿರಿ, ಇಲ್ಲಿ ಬೇಕಾಗಿರೋ ಸಾಮಗ್ರಿಗಳನ್ನು ಇಟ್ಟಿದ್ದೀನಿ. ಇಷ್ಟು ಬೇಕು ನಮಗೆ. ಈಗ ನಾನು 4 ಬಟ್ಲ ಇದರಲ್ಲೇ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ದಪ್ಪ ರವೆ ತೊಗೊಂಡಿದ್ದೀನಿ 4 ಬಟ್ಲ. ಈಗ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಟು ಚೆಂದಾಗೆ ನಾವು ಹುರಿದ್ಕೊಳ್ಬೇಕು. ಅದನ್ನು ಕೆಲವೊಬ್ಬರು ಎಣ್ಣೆ ಹಾಕಿ ಹುರಿದ್ಕೊಳ್ತಾರೆ. ನಾನು ಹಾಗೆ ಹುರಿದ್ಕೊಳತ್ತೀನಿ. ಯಾಕಂದರೆ ಉದುರಾಗಿ ಉಪ್ಪಿಟ್ಟು ಬೇಕಂದ್ರೆ ಹಾಗೆ ಹುರ್ಕೋಬೇಕು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದ್ಕೊಳ್ಳಿ. ಪೂರ್ತಿ ಕೆಂಪಗಾಗೋವರೆಗೂ ಹುರಿದ್ಕೊಳ್ಬೇಡಿ. ಈಗ ನಾವು ಒಗ್ಗರಣೆ ಕೊಡೋಣ. ಎಣ್ಣೆ ಹಾಕೊಳ್ಳೋಣ. ಒಂದು ಬಾಣಲೆಗೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕೊಳ್ಳೋಣ. ಅವು ಸ್ವಲ್ಪ ಚಟಪಟ ಅನ್ನೋ ಥರ ವೇಟ್ ಮಾಡಬೇಕು. ಹಾಗೆ ನಾನು ಉದ್ದಿನಬೇಳೆ ಹಾಕೋತಿದ್ದೀನಿ. ನೋಡಿ, ಉದ್ದಿನಬೇಳೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನೀವು ಕಡಲೆಬೇಳೆನೂ ಹಾಕೋಬಹುದು. ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಎಣ್ಣೆಯಲ್ಲಿ ಹುರಿದ್ಕೊಳ್ಬೇಕು. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕೊಂಡ ನಂತರ ನೋಡಿ, ಹಾಗೆ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ಅವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ತದನಂತರ ಹಸಿ ಶೇಂಗಾವನ್ನು ಹಾಕ್ಕೊಳ್ಳೋಣ. ಈ ಹಸಿ ಶೇಂಗಾವನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಮಾಡ್ಕೊಂಡ ನಂತರ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು ಹಾಕ್ಕೋಬೇಕು. ಟೊಮೆಟೊವನ್ನು ಹಾಕ್ಕೊಳ್ಳಿ. ಅಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಸ್ವಲ್ಪ ಕೆಂಪಗಾಗುವವರೆಗೂ ನಾವು ಹುರಿದ್ಕೊಳ್ಬೇಕು. ಈಗ ಅರಿಶಿನ ಪುಡಿ 1 ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಚಮಚಲ್ಲೇ ಕಲಿಸ್ಕೊತ ಹೋಗೋಣ. ಹಾಗೆ ನಾವು ನೀರು ಎಷ್ಟು ಬೇಕು ಹಾಕ್ಕೊಳ್ಳೋಣ. ನಾವು ಇದರಲ್ಲೇ 4 ಬಟ್ಲ ರವೆ ತೊಗೊಂಡಿದ್ದೆವು. ನಮಗೆ ಉದುರು ಉಪ್ಪಿಟ್ಟು ಬೇಕಂದ್ರೆ 7 ಬಟ್ಲ ನೀರು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕೋದ್ರಿಂದ ಉಪ್ಪಿಟ್ಟು ಟೇಸ್ಟಾಗಿ ಬರುತ್ತೆ. ನಿಮಗೆ ಉಪ್ಪಿಟ್ಟು ಮೆತ್ತಗಾಗಬೇಕಂದ್ರೆ 4ಕ್ಕೆ 8 ಬಟ್ಲ ನೀರು ಹಾಕೋಬೇಕು. ಉದುರಾಗಿ ಬೇಕಂದ್ರೆ 4 ಬಟ್ಲಕ್ಕೆ 7 ಬಟ್ಲ ನೀರು ಹಾಕ್ಕೊಳ್ಳಿ. ಕುದಿದ ಮ್ಯಾಗ ರವಾನ ಸೇರಿಸ್ಬೇಕು. ನೋಡಿ, ರವೆ ಹಾಕ್ಕೊತ ಹಾಗೆ ಚಮಚಲೆ ಕೈ ಆಡಿಸ್ಕೊತ ಹೋಗೋಣ. ನೋಡಿ, ಹಾಗೆ ಸ್ವಲ್ಪ ಚಮಚಲೆ ಕೈ ಆಡಿಸ್ಕೊತ ಹೋಗ್ರಿ. ನೀವು ಮನೇಲಿ ಮಾಡಿ ನೋಡಿರಿ. ಉದುರು ಉಪ್ಪಿಟ್ಟು ನಿಮ್ಮ ಮನೆಗೂ ತುಂಬ ಇಷ್ಟಪಡ್ತಾರೆ. ನೋಡಿ, ಲೋ ಫ್ಲೇಮ್ ಒಳಗೆ ಇಡಿ. ಇಡ್ಸಿಂದ ಸ್ವಲ್ಪ ಕುದಿಸ್ಕೊತ ಇರಿ. ನೋಡಿ, ನಮಗೆ ರವೆ ಹಾಕಿದ್ಮೇಲೆ ನಮಗೆ ಇಷ್ಟು ಮೆತ್ತಗೆ ಬಂತು. ಲೋ ಫ್ಲೇಮ್ ಒಳಗೆ ಇಟ್ಟರೆ ಸ್ವಲ್ಪ ಕುದಿಸಿದ್ರೆ ನಮಗೆ ಉದುರಾಗಿ ಉಪ್ಪಿಟ್ಟು ಬರುತ್ತೆ. ನೋಡಿ, ಈ ಥರ ನೋಡಿ ಕುದ್ದೈತಿ. ಈ ಥರ ಬಂತು. ನಾವು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 3 ನಿಮಿಷ ಕುದಿಲಕ್ಕ ಬಿಟ್ರೆ ಉಂಗೊಯ್ದು ಉದುರು ಉಪ್ಪಿಟ್ಟು ರೆಡಿ ಆಗಿಬಿಡ್ತೈತೆ ನೋಡ್ರಿ. ನೋಡಿ, ಇದು ಖಂಡಿತ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಎಂಬುದು ಕಮೆಂಟ್ ಮೂಲಕ ತಿಳಿಸಿ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.